ರೀಸೆಂಟಾಗಿ ಒಂದು ಮೋಸ್ಟ್ ಡಿಮ್ಯಾಂಡಿಂಗ್ ಕ್ಲೈಂಟ್ ಜೊತೆ ಅಗ್ರಿಮೆಂಟ್ನ ಡೀಲ್ ಮಾಡ್ಕೊಂಡಿದ್ದೀನಿ. ಒಂದು ವರ್ಷದಿಂದ ಕಾನ್ಸ್ಟೆಂಟ್ ಆಗಿ ಇವ್ರದ್ದೆಲ್ಲ ಮೀಲ್ಸ್ನ ಪ್ಲಾನ್ ಮಾಡೋದು ನಾನೇ. ಆ್ಯಂಡ್ ಅದ್ರ ಜೊತೆ ಎವ್ರಿ ಡೇ ಫ್ರೆಶ್ ಆಗಿ ಹೋಮ್ ಮೇಡ್ ಮೀಲ್ಸ್ನ ಪ್ರಿಪೇರ್ ಮಾಡಿ ಕೊಡಬೇಕು. ಅದಷ್ಟೇ ಅಲ್ದಿರ ಸ್ನ್ಯಾಕ್ಸ್ನ ಸಹ ಕಲರ್ಫುಲ್ ಆಗಿ ಹೆಲ್ತಿಯಾಗಿ ನ್ಯೂಟ್ರಿಷಸ್ ಆಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇವ್ರದ್ದೇನೂ ಅಷ್ಟೊಂದು ಹೈ ಡಿಮ್ಯಾಂಡ್ಸ್ ಇಲ್ಲ. ಇವ್ರಿಗೆ ತುಂಬ ಬೇಗ ಬೋರ್ ಆಗಿಬಿಡುತ್ತೆ. ಇವತ್ತು ಇಷ್ಟ ಆಗಿದ್ದು ನಾಳೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕಿಚನಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಎವ್ರಿ ಡೇ ಹೊಸದು ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇರಬೇಕು. ಇವತ್ತು ನೋಡಿ ಆಮಂಡ್ ಕುಕೀಸ್ ಮಾಡಿದೆ. ಇದಂತೂ ಅವ್ರಿಗೆ ತುಂಬ ಇಷ್ಟ ಆಯಿತು. ಇದು ರೆಸಿಪಿನ ನಾನು ಕ್ಯಾಪ್ಷನ್ ಹಾಕಿರ್ತೀನಿ. ಇನ್ನೊಂದು ವಿಷಯ ಏನಂದ್ರೆ ಈ ಕ್ಲೈಂಟು ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಸ್ವೀಟ್ಗಿಂತ ಸೇವರಿ ಫುಡ್ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇವತ್ತು ಹೆಲ್ತಿಯಾಗಿ ನ್ಯೂಟ್ರಿಷಸ್ ಆಗಿರಲಿ ಅಂದ್ಬಿಟ್ಟು ಸ್ವೀಟ್ ಪೊಟ್ಯಾಟೊ ಮತ್ತು ಬೀಟ್ರೂಟ್ನ ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಎಲ್ಲ ಸ್ಪೈಸಸ್ನ ಹಾಕಿ ಇವತ್ತು ಒಂದು ಕ್ರ್ಯಾಕರ್ಸ್ ಮಾಡ್ತಾ ಇದ್ದೀನಿ. ಇದಂತೂ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಇದನ್ನ ಆಯಿಲಲ್ಲಿ ಫ್ರೈ ಮಾಡಿದೆ, ಅವನಲ್ಲಿ ಬೇಕ್ ಮಾಡಿ ಮತ್ತೆ ಕಲರ್ಫುಲ್ ಆಗಿ ಬೇರೆ ಕಾಣಿಸ್ತಿತ್ತು. ತಿನ್ನುವಾಗ ಕರುಮ್ ಅಂತಿತ್ತಂತ ಇದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇನ್ನೊಂದ್ಸಲ ಕೇಳಿ ತಿಂದಿತ್ತು. ಈ ವಾರದ ಸ್ನ್ಯಾಕ್ ರೆಸಿಪೀಸ್. ಕುಕೀಸ್ ಆಲ್ಮೋಸ್ಟ್ ಖಾಲಿಯಾಗಿದೆ. ಅದೊಂಥರ ಖುಷಿ ವಿಷಯ. ಆ್ಯಂಡ್ ನನ್ನ ಕ್ಲೈಂಟ್ನ ಪರಿಚಯ ಮಾಡ್ಕೊಡ್ತೀನಿ. ಇವರೇ